ವಿಜಯನಗರ ಜಿಲ್ಲೆ ಅಗರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಅಗರಿಬೊಮ್ಮನಹಳ್ಳಿ ಶಾಖೆ ವತಿಯಿಂದ ಮಾನ್ಯ ಬೀವರ್ ಅವರಿಗೆ ಮನವಿಯನ್ನು ಸಲ್ಲಿಸಿತು. ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ತಾಲೂಕು ಘಟಕದ ಅಧ್ಯಕ್ಷರಾದ ಶ್ರೀಯುತ ರಾಜಶೇಖರ್ ಅವರು ಮಾತನಾಡಿ, ಪ್ರಸ್ತುತ ದಿನಮಾನಗಳಲ್ಲಿ ಕ್ರೀಡೆ ಅವಶ್ಯಕವಾಗಿ ಬೇಕಾಗಿರುವಂಥದ್ದು ಅದೆಲ್ಲರಿಗೂ ಕೂಡ ಗೊತ್ತಿದೆ, ಇಲಾಖೆ ಮತ್ತು ಸರ್ಕಾರಕ್ಕೆ. ಆದರೆ ಕ್ರೀಡಾಕೂಟಗಳ ಸಂದರ್ಭದಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರನ್ನು ಬಳಸಿಕೊಂಡು ನಂತರದಲ್ಲಿ ಅವರಿಗೆ ಸಿಗುವಂತಹ ಸ್ಥಾನಮಾನಗಳ ಬಗ್ಗೆ ಯಾರೂ ಕೂಡ ಕಿಂಚಿತ್ತು ವಿಷಾದನೀಯ ಸಂಗತಿ ಎಂದು ಅವರು ಪಡಿಸಿದರು. ಇವತ್ತು ಕ್ರೀಡಾಕೂಟಗಳು ನಡೆಯುವಂಥ ಸಂದರ್ಭದಲ್ಲಿ ದೈಹಿಕ ಶಿಕ್ಷಕರು ಅವಶ್ಯಕವಾಗಿ ಬೇಕಾಗ್ತಾರೆ. ಅದು ಇಲಾಖೆ ಕ್ರೀಡಾಕೂಟಗಳಾಗ್ಬೋದು, ಪ್ರತಿ ವರ್ಷ ನಡೆಯುವಂತಹ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ಒಂದು ಶೈಕ್ಷಣಿಕ ಮಾರ್ಗದರ್ಶಿಯಂತೆ ನಡೀತಕ್ಕಂಥ ವಲಯ ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದ ಕ್ರೀಡಾಕೂಟಗಳನ್ನು ಕೂಡ ಸಂಘಟನೆ ಮಾಡುವಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಪಾತ್ರ ಬಹಳ ಪ್ರಮುಖವಾಗಿರ್ತದೆ. ಸುಮಾರು ವರ್ಷಗಳಿಂದ ಬೇಡಿಕೆಯನ್ನು ಸಲ್ಲಿಸುತ್ತಾ ಬಂದಾಗ್ಯೂ ಕೂಡ ಯಾವುದೇ ಒಂದು ಸರ್ಕಾರಗಳಾಗ್ಬೋದು ಅಥವಾ ಶಿಕ್ಷಣ ಸಚಿವರಾಗ್ಬೋದು ಯಾರೂ ಕೂಡ ಈ ಕಡೆಗೆ ಒಂದು ಗಮನವನ್ನು ಕೊಡದೆ ನಿರ್ಲಕ್ಷ್ಯ ಧೋರಣೆ ತಾರ್ತಕ್ಕಂಥದ್ದು ಇದು ನಮ್ಮ ಶಿಕ್ಷಕ ವಲಯಕ್ಕೆ ತಾರತಮ್ಯ ಮಾಡುವಂತಾಗುತ್ತದೆ. ಆದ್ದರಿಂದ ಎಲ್ಲರೂ ವೈದ್ಯನಾಥನ್ ರವರು ಕೊಟ್ಟಂತಹ 13 ಅಂಶಗಳನ್ನು ಸರ್ಕಾರ ಈಡೇರಿಸಿದೆ. 14ನೇ ಅಂಶವಾದಂತಹ ದೈಹಿಕ ಶಿಕ್ಷಣ ಶಿಕ್ಷಕರನ್ನು ಸಹ ಶಿಕ್ಷಕರು ಅಂತ ಪರಿಗಣನೆ ಮಾಡಿ ಅವರಿಗೆ ಸಹ ಶಿಕ್ಷಕರು ಸಿಗ್ತಕ್ಕಂಥ ಎಲ್ಲ ಒಂದು ಸೌಲಭ್ಯಗಳನ್ನು ಒದಗಿಸಿಕೊಡಬೇಕು. ಹಾಗೆಯೇ ಇತರ ಎಲ್ಲ ಒಂದು ಶಾಲೆಗಳಲ್ಲಿ ಅಲ್ಲಿ ಮುಖ್ಯ ಶಿಕ್ಷಕರ ಹುದ್ದೆಗಳು ನಿವೃತ್ತಿಯಿಂದ ತೆರವಾದಾಗ ಜ್ಯೇಷ್ಠತೆಯ ಆಧಾರದ ಮೇಲೆ ಹಿರಿಯ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಅಲ್ಲಿ ಪ್ರಭಾರವನ್ನು ಕೂಡ ವಹಿಸಿಕೊಡಬೇಕು ಅಂತಕ್ಕಂತಹ ಒಂದು ಹಕ್ಕೊತ್ತಾಯವನ್ನು ಅವರು ಮಂಡಿಸುವುದರ ಮೂಲಕವಾಗಿ ಇಂದಿನ ದಿನಮಾನದಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಅವಶ್ಯಕತೆ ತುಂಬ ಇದೆ. ಶಾಲೆಗಳಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳನ್ನು ಕೂಡ ಸರ್ಕಾರ ಬೇಗನೆ ತುಂಬಬೇಕು. ಮತ್ತು ಈ ಒಂದು 24-25ನೇ ಶೈಕ್ಷಣಿಕ ವರ್ಷದಲ್ಲಿ ಖಾಲಿ ಇರತಕ್ಕಂಥ ಶಾಲೆಗಳಲ್ಲಿ ಅತಿಥಿ ದೈಹಿಕ ಶಿಕ್ಷಣ ಶಿಕ್ಷಕರನ್ನು ಕೂಡ ನೇಮಕಾತಿ ಮಾಡಿಕೊಳ್ಬೇಕು ಅಂತಕ್ಕಂತಹ ಮನವಿಯನ್ನು ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ರಾಜ್ಯ ಉಪಾಧ್ಯಕ್ಷರಾದಂಥ MPM ಮಂಜುನಾಥ್ ಸರ್ ಅವರು ಕೂಡ ಮಾತನಾಡಿ, ಕ್ರೀಡಾಕೂಟಗಳು ಮುಗೀತು ಅಂತಂದರೆ ಇಲಾಖೆ ನಮ್ಮನ್ನು ಯಾವುದೇ ಒಂದು ಜವಾಬ್ದಾರಿ ಇಲ್ಲದೇನೆ, ಮುಖ್ಯ ಗುರುಗಳ ಜವಾಬ್ದಾರಿ ಆಗಲಿ ಅಥವಾ ಪ್ರಮೋಷನ್ಸ್ ಆಗಲಿ ನಮ್ಮ ಇಲಾಖೆಯಲ್ಲಿ ಯಾವುದೇ ಥರದ ಒಂದು ಉನ್ನತ ಹುದ್ದೆಗಾಗಲಿ ನೀಡ್ತಾ ಇಲ್ಲ. ಈಗ ಹಲವಾರು ಸಮಸ್ಯೆಗಳು ನಮ್ಮ ಮುಂದೆ ಇದೆ. ಈಗ ಮನವಿಯನ್ನು ಕೊಟ್ಟಿದ್ದೀವಿ. ನಾನು ಶಿಕ್ಷಣ ಸಚಿವ ಮಂಗರಪ್ಪ ಸರ್ ಅವರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ, ನೀವು ಹೊಸದಾಗಿ ಏನು ಮಾಡೋದು ಬೇಡ. ಹಿರಿಯರಾದಂಥ ವೈದ್ಯನಾಥನ್ ಅವರು ನೀಡಿದ ವರದಿಯನ್ನು ಜಾರಿಗೊಳಿಸಿದರೆ ಸಾಕು. ಹೊಸದಾಗಿ ಏನು ಸೃಷ್ಟಿ ಮಾಡೋದು ಬೇಡ. ಆ ವೈದ್ಯನಾಥನ್ ಅಂತಕ್ಕಂಥವ್ರು ನೀಡಿದಂಥ ಒಂದು ವರದಿಯನ್ನು ತಾವು ಯಥಾವತ್ತಾಗಿ ಜಾರಿ ಮಾಡಿದರೆ ದೈಹಿಕ ಶಿಕ್ಷಕರು ಇತರೆ ಶಿಕ್ಷಕರಿಗಿಂತ ಕಡಿಮೆಯಲ್ಲ. ನಾವು ಕೂಡ ಅವರಂತೆ ಶಾಲೆಯಲ್ಲಿ ಒಬ್ಬ ಶಿಕ್ಷಕರು ನಮಗೆ ಸಿಗಬೇಕಾದಂಥ ಮೂಲಭೂತ ಸೌಕರ್ಯಗಳಾದ ಬಡ್ತಿ, ವೇತನ ತಾರತಮ್ಯ ಆಗಿರ್ಬೋದು, ಮತ್ತು ಮುಖ್ಯ ಗುರುಗಳು ಮತ್ತು ಕಾಲೇಜಿಗೆ ಮತ್ತು ಡಿಗ್ರಿ ಕಾಲೇಜಿಗೆ ಬಡ್ತಿಗಳನ್ನು ನೀಡಬೇಕು ಅಂತ ಹೇಳಿ ನಮ್ಮ ರಾಜ್ಯ ಸಂಘ ನಿರ್ದೇಶನವನ್ನು ಕೊಟ್ಟಿದೆ. ಈ ವರ್ಷ ಏನಾದರೂ ಪ್ರತಿ ವರ್ಷ ನಾವು ಸಮಾವೇಶ ಮಾಡ್ತೀವಿ ಮತ್ತು ಎಲ್ಲ ಬೇಡಿಕೆಗಳಿಗೆ ಹಕ್ಕೊತ್ತಾಯ ಮಾಡ್ತೀವಿ. MLC, MP, MLAಗಳನ್ನು ಹಿಡ್ಕೊಂಡು ಮನವಿಯನ್ನು ಕೊಡ್ತೀವಿ. ಆದರೆ ಇದುವರೆಗೂ ಯಾವುದೇ ಒಂದು ಸಣ್ಣ ಸಮಸ್ಯೆ ಕೂಡ ಬಗೆಹರಿದಿಲ್ಲ. ನಿಟ್ಟಿನಲ್ಲಿ ಈ ಸಲ ಏನಾದರೂ ಈ ಸಮಸ್ಯೆಗೆ ಸರ್ಕಾರ ಆಗಲಿ ನಮ್ಮ ಇಲಾಖೆ ಆಗಲಿ ಸ್ಪಂದಿಸಿದರೆ ಈ ವರ್ಷದ ಕ್ರೀಡಾಕೂಟಗಳನ್ನು ನಾವು ಬಹಿಷ್ಕಾರ ಮಾಡಿ ನಿರ್ಣಯವನ್ನು ಮಾಡ್ತೀವಿ ಅಂತಕ್ಕಂಥ ನಿರ್ಧಾರವನ್ನು ನಮ್ಮ ರಾಜ್ಯ ಸಂಘದಲ್ಲಿ ಕೈಗೊಂಡಿರೋದ್ರಿಂದ ನಾವು ನಮ್ಮ ಶಿಕ್ಷಣ ಇಲಾಖೆಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ಈ ಮನವಿಯನ್ನು ತಾವು ದಯವಿಟ್ಟು ಉನ್ನತಾಧಿಕಾರಿಗಳ ಮಟ್ಟಕ್ಕೆ ತಿಳಿಸಿ ನಮ್ಮ ಅಹವಾಲನ್ನು ಅವ್ರಿಗೆ ತಲುಪಿಸಬೇಕಂತ ಹೇಳಿ ಕೇಳ್ಕೊಳ್ತಾ ನಾನು ಮಾತನಾಡ್ತೀನಿ. ನಮ್ಮ ತಾಲೂಕಿನ ದೈಹಿಕ ಶಿಕ್ಷಣ ಶಿಕ್ಷಕರು ಮನವಿಯನ್ನು ಸಲ್ಲಿಸುವಂಥ ಇವತ್ತು ನಮ್ಮ ಕಚೇರಿಯ ವ್ಯವಸ್ಥಾಪಕರು ಗಿರೀಶ್ ಸರ್ ಅವರೇ, ಮಂಜನ್ ಅವರು ಮತ್ತೆಲ್ಲ ದೈಹಿಕ ಶಿಕ್ಷಕರು ಮತ್ತು ನಮ್ಮ ಅಧ್ಯಕ್ಷರಾದಂಥ ರಾಜಶೇಖರ್ ಅವರೇ, ಬಹುತೇಕ ನಂದೊಂದು ಅನ್ಯತಾ ಭಾವಿಸಬಾರ್ದು. ಇದರಲ್ಲಿ ಪ್ರಾಥಮಿಕ ಶಾಲಾ ಏನು ದೈಹಿಕ ಶಿಕ್ಷಕರಿದ್ದಾರೆ ಮತ್ತು ಪ್ರೌಢಶಾಲಾ ದೈಹಿಕ ಶಿಕ್ಷಕರಿದ್ದೀರಿ, ನಿಮ್ಮೆಲ್ಲ ಸಮಸ್ಯೆ ಒಂದೇ. ಪ್ರೈಮರಿಯಲ್ಲಿ ಏನು ಹೊರತಿಲ್ಲ ಮತ್ತು ಹೈಸ್ಕೂಲಲ್ಲಿ ಏನು ಹೊರತಿಲ್ಲ. ಹೈಸ್ಕೂಲಲ್ಲಿ ಕೂಡ ಸೇಮ್ ನೀವು ಏನು ಇವತ್ತು ಮನವಿ ಕೊಡ್ತಾ ಇದ್ದೀರಿ, ಅವ್ರಿಗೆ ಕೂಡ ಪ್ರಭಾರ ಕೊಡ್ತಾ ಇಲ್ಲ, ಮತ್ತು ನಮ್ಮನ್ನು ಕೂಡ ಪ್ರಮೋಷನ್ಗೆ ಪರಿಗಣನೆ ಮಾಡ್ತಾ ಇಲ್ಲ. ಮತ್ತು ಇನ್ನೇನು ಬೇಡಿಕೆಗಳನ್ನು ಸಲ್ಲಿಸಿದ್ರಿ ಅವೆಲ್ಲವೂ ಕೂಡ ನೋಡಿ ಅವರು ಪ್ರೇರಣೆ ಆಗಲಿ ಅಂತ ನಾನು ಅಂದ್ಕೊಳ್ತೀನಿ. ಬಹುಶಃ ನಾನೊಂದು ಮಾತು ಹೇಳ್ತೀನಿ, ಖಂಡಿತವಾಗಲೂ ಕೂಡ ನಾವು ಕೂಡ ಸಂಘಟನೆಯಲ್ಲಿ ಇದ್ಕೊಂಡು ಭಾಳ ವರ್ಷಗಳವರೆಗೂ ಕೂಡ ನಮ್ಮ ದೈಹಿಕ ಶಿಕ್ಷಕರಿಗೆ ಕೂಡ ಸಹ ಶಿಕ್ಷಕರಂತಲೇ ಪರಿಗಣಿಸಬೇಕಂತೇಳಿ ನಾವು ಭಾಳಷ್ಟು ಹೋರಾಟವನ್ನು ಕೂಡ ಈಗಾಗಲೇ ಮಾಡಿದ್ದೀವಿ. ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪರವಾಗಿ
ರಾಜ್ಯದಾದ್ಯಂತ ದೈಹಿಕ ಶಿಕ್ಷಕರಿಗೆ ಸಹ ಶಿಕ್ಷಕರಿಗೆ ಏನು ಸೌಲಭ್ಯ ಸಿಗ್ತದೋ ಆ ಎಲ್ಲ ಸೌಲಭ್ಯಗಳನ್ನು ಕೂಡ ದೈಹಿಕ ಶಿಕ್ಷಕರಿಗೆ ಕೂಡ ಕೊಡ್ರಿ. ಯಾಕಂದರೆ ಮೊದಲು ಬರೀ ನೀವು ನಾನ್ ಟೀಚಿಂಗ್ ಸ್ಟಾಫ್ ಅಂತಿದೆ, ಬರೀ ನೀವು ಆಟ ಆಡಿಸೋದು ಅಷ್ಟೇ ಕೆಲಸ ಇತ್ತು. ಬಟ್ ಈಗ ಒಂದು ಸಬ್ಜೆಕ್ಟನ್ನೇ ಮಾಡಿದ್ದಾರೆ, ಪಠ್ಯಪುಸ್ತಕನೇ ಬಂದಿದೆ ಈಗ ಆಲ್ರೆಡಿ. ಹಾಗಾಗಿ ಇವರು ಕೂಡ ಟೀಚಿಂಗ್ ಸ್ಟಾಫ್ ಅಂತೇಳಿ ಕನ್ಸಿಡರ್ ಮಾಡಿ ಇವರಿಗೂ ಕೂಡ ಸಹ ಶಿಕ್ಷಕರಿಗೆ ಏನು ಕೊಡಬೇಕು ಆ ಎಲ್ಲ ಸೌಲಭ್ಯಗಳನ್ನು ಕೂಡ ಕೊಡಬೇಕು ಅನ್ನುವಂಥ ಹೋರಾಟ ಭಾಳಷ್ಟು ದಿನಗಳಿಂದ ಕೂಡ ನಮ್ಮ ಸಂಘಟನೆಯಿಂದ ನಡೀತಾ ಇದೆ. ಖಂಡಿತವಾಗ್ಲೂ ಕೂಡ ನಾನು ಇದಕ್ಕೆ ಬೆಂಬಲಿಸ್ತೀನಿ. ನಾವು ಕೂಡ ಏನು ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಮತ್ತು ಕಾಲೇಜ್ ಹಂತದಲ್ಲಿ ಕೂಡ ಏನು ಕೆಲಸವನ್ನು ನಿರ್ವಹಿಸುವಂತಹ ದೈಹಿಕ ಶಿಕ್ಷಕರು ಏನಿದ್ದೀರಿ ಅವರೆಲ್ಲರಿಗೂ ಕೂಡ ಸರ್ಕಾರ ಮತ್ತು ಇಲಾಖೆ ಖಂಡಿತವಾಗ್ಲೂ ಕೂಡ ಪರಿಗಣಿಸಿ ನೀವು ಏನು ನ್ಯಾಯಯುತವಾದಂಥ ಬೇಡಿಕೆಗಳಿದ್ದಾವೆ ಆ ಎಲ್ಲ ನ್ಯಾಯಯುತವಾದಂಥ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಅದು ಸರ್ಕಾರ ಚಿಂತನೆಯನ್ನು ಮಾಡಬೇಕು. ಮತ್ತು ಅದರ ಮೂಲಕ ನಾನು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಟನೆ ಪರವಾಗಿ ಕೂಡ ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ತಮಗೆ ಬೆಂಬಲವನ್ನು ಕೂಡ ನಾನು ಕೊಡ್ತಾ ಇದ್ದೀನಿ. ಪ್ರಸ್ತಾವನೆಯನ್ನು ನಾವು ನಮ್ಮ ಅಧಿಕಾರಿಗಳು ಬಂದ ನಂತರ ಅವ್ರ ಜೊತೆ ಚರ್ಚಿಸಿ ಮೇಲಿನ ಅಧಿಕಾರಿಗಳು ಸೂಚಿಸತಕ್ಕ ಕ್ರಮವನ್ನು ಕೈಗೊಳ್ಳುವಂತೆ ಈ ಮೂಲಕ ಹೇಳಿದೆ.